ಅಪ್ರಾಪ್ತ ಬಾಲಕನ ಮೇಲೆ ಪುರಸಭೆ ಅಧಿಕಾರಿಗಳು ಗೂಂಡಾವರ್ತನೆ ಮಾಡಿರುವ ಘಟನೆ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ. ಸೂಲಿಬೆಲೆ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇಗುಲದ ಬಳಿ ಕಸದ ರಾಶಿ ತುಂಬಿ ತುಳುಕುತ್ತಾ ಇದ್ದು, ಯುವಕನೋರ್ವ ಕಸ ವಿಲೇವಾರಿ ಮಾಡುವಂತೆ ಕೋರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದ. ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಸ್ಥಳಕ್ಕೆ ತೆರಳಿ ವಿಡಿಯೋ ಮಾಡಿರುವ ಕುರಿತು ಪ್ರಶ್ನಿಸಿ ಧಮಕಿ ಹಾಕಿ ಎಚ್ಚರಿಸಿದ್ದಾರೆ. ಪುರೋಹಿತರಾದ ಶಿವಕುಮಾರ್ ಹಾಗೂ ಅಧಿಕಾರಿ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದ ಅಧಿಕಾರಿಯ ವಿಡಿಯೋ ಮಾಡಲು ಮುಂದಾಗದ ಬಾಲಕನ ಕೈಯಿಂದ ಮೊಬೈಲ್ ಕಸಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಲೆಗೆ ಮತ್ತು ಕೈಕಾಲಿಗೆ ಮನಸ್ಸು ಇಚ್ಚಿ ಹಲ್ಲೆ ಮಾಡಲು ಬಾಲಕ ಗಾಯಗೊಂಡಿದ್ದಾನೆ. ಗಾಯಗೊಂಡ ಬಾಲಕನಿಗೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು, ದೇವನಹಳ್ಳಿ ಪುರಸಭೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಧಿಕಾರಿ ಶ್ರೀದೇವಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಈ ಪುರಸಭೆಯ ಅಧಿಕಾರಿಗಳು ಅಂದರೆ ಶ್ರೀದೇವಿ ಮೇಡಮ್ ಅಂತೇಳಿ ಆರೋಗ್ಯ ಅಧಿಕಾರಿಗಳು, ಅವರ ಸಹಾಯಕ ಮಂಜುನಾಥ್ ಅಂತೇಳಿ, ಅಂದರೆ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಅಕ್ಕಪಕ್ಕ ಸಾರ್ವಜನಿಕರು ಭಾಳಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿದ್ದಂಥ ಕಸವನ್ನು ನಮಗೆ ವಿಡಿಯೋ ಮಾಡಿ ಅಲ್ಲಿ ಆಯುಕ್ತರಿಗೆ ಆ ದೂರನ್ನು ನಾವು ಕಳಿಸಿದ್ವಿ. ಆ ವಿಚಾರವಾಗಿ ಯಾಕೆ ವಿಡಿಯೋ ಮಾಡಿದ್ರಿ ಅಂತೇಳಿ ಅವ್ರು ಕೆಟ್ಟದಾಗಿ ನಿಂದನೆ ಮಾಡಿ ಅಲ್ಲಿ ನಾವು ಪುರಸಭೆಗೆ ಹೋಗಿ ಅದರ ದೂರನ್ನು ನಾವು ಹೇಳಲಿಕ್ಕೆ ಹೋದಾಗ ಅಲ್ಲಿದ್ದಂತಹ ಸಹಾಯಕ ಮಂಜುನಾಥ್ ಮತ್ತು ಅವ್ರ ಮೇಡಮ್ ಕೆಟ್ಟದಾಗಿ ನಮ್ಮನ್ನು ಮಾತನಾಡಿ ವಿಡಿಯೋ ಮಾಡೋಕ್ಕೆ ಯಾರು ಹೇಳಿದ್ದು, ಯಾಕೆ ವಿಡಿಯೋ ಮಾಡಬೇಕು ಅದನ್ನು ಅಂತ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ, ಆಯುಕ್ತರಿಗೆ ಯಾಕೆ ತಿಳಿಸ್ಬೇಕು ಅಂತ ಬೈದಿದ್ದಲ್ಲದೆ, ಮತ್ತು ನಮ್ಮ ಹುಡುಗ ಅವ್ರು ಬೈದಿದ್ದನ್ನು ನೋಡಿ ಭಯಪಟ್ಟು ಮೊಬೈಲಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದನ್ನು ನೋಡಿ ಅವ್ನು ಫೋನ್ ಕಿತ್ಕೊಂಡು ಅವನ ಹೊಡೆದು ನೂಕಿ ಮೊಬೈಲನ್ನು ಕಿತ್ಕೊಂಡಿದ್ದಾರೆ. ಅಂದರೆ ಅವರ ದೌರ್ಜನ್ಯ ದರ್ಪ ಎಲ್ಲವೂ ಅಲ್ಲಿದ್ದಂಥ CCTVಯಲ್ಲಿ ರೆಕಾರ್ಡ್ ಆಗಿದೆ. ಸರ್, ಅಂದರೆ ನ್ಯಾಯ ಕೇಳೋದೇ ತಪ್ಪಾಗಿದೆ. ದೇವನಹಳ್ಳಿ ತಾಲೂಕಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಒಂದು ರೌಡಿಯ ರೀತಿ ನಮ್ಮ ಹತ್ರ ನಡ್ಕೊಂಡಿದ್ದಾರೆ. ಸರ್, ನಾವು ನ್ಯಾಯ ಕೇಳಿದ್ದೀವಿ. ಕಸ ಎತ್ತಿ ಅವ್ರ ಜವಾಬ್ದಾರಿ ಅಂತ ನಾವು ವಿಡಿಯೋ ಮಾಡಿ ತೋರಿಸಿದ್ದಷ್ಟೇ, ನಾವು ಬೇರೇನು ಮಾಡಿಲ್ಲ. ಆದರೆ ನಮ್ಮ ಹುಡುಗ ಅವನಿಗಿನ್ನೂ ಚಿಕ್ಕ ಹುಡುಗ, ಅವನ ವಿಡಿಯೋ ಮಾಡ್ದ ಅಂತೇಳಿ ಕಪಾಳಕ್ಕೆ ಹೊಡೆದು ಒದ್ದು ಆಚೆಗೆ ಎತ್ತಿ ಬಿಸಾಕಿದ್ದಾರೆ. ನಮ್ಮ ಮೊಬೈಲ್ನು ಸಹ ಕಸ್ಕೊಂಡಿದ್ದಾರೆ. ಅದರಲ್ಲಿ ಸಾಕ್ಷಿ ಇದೆ. ಅದನ್ನು ಡಿಲೀಟ್ ಮಾಡಲಿಕ್ಕೆ ಪಾಸ್ವರ್ಡ್ ಹೇಳು ಅಂತ ಅವನು ಹೇಳಿಲ್ಲ. ದಯಮಾಡಿ ಕಾನೂನು ಸುವ್ಯವಸ್ಥೆ ಜಿಲ್ಲಾಧಿಕಾರಿಗಳು, ಈ ಅಧಿಕಾರಿಗಳು ತಿಂದು ಚೆನ್ನಾಗಿ ಬೆಳೆದಿದ್ದಾರೆ. ಆ ಒಂದು ದುರಂಕಾರದಿಂದ ಇವತ್ತು ಆ ಥರ ನಡ್ಕೊಂಡಿದ್ದಾರೆ. ಇನ್ನು ಮುಂದೆ ಯಾರಿಗೂ ಈ ಥರ ಆಗಬಾರ್ದು ಅಂತ ನನ್ನ ಒಂದು ಆಗ್ರಹ ಸರ್. ಸರ್, ಈಗ ಯಾರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ? ಸರ್, ಕಂಪ್ಲೇಂಟ್ ಅಂದರೆ ನಾನು ಏನು ಗೊತ್ತಾ, ವಿಡಿಯೋ ಮಾಡಿ ಅದನ್ನು ಆಯುಕ್ತರಿಗೆ ಕಳಿಸ್ಬೇಕಂತ ಕೆಲವರಿಗೆ ಫೋನ್ ಮಾಡಿ ಅವ್ರ ನಂಬರನ್ನು ಕೇಳಿದೆ. ಅವ್ರೇನು ಮಾಡಿದ್ರು, ಏನು ವಿಚಾರ ಹೇಳಿ ಅಂತಂದರು. ನಾನು ಸರ್ ಈ ಥರ ಕಸ ಇದೆ, ವಿಡಿಯೋ ಕಳಿಸಿ ಅಂದರು. ಅವ್ರಿಗೆ ನಾನು ಒಬ್ಬ ಕೌನ್ಸಿಲರು ನಾಗೇಶ್ ಅಂತೇಳಿ ಕೋಡಿಮಂಚನಹಳ್ಳಿ ಅವ್ರಿಗೆ ಕಳಿಸಿದೆ. ಅವರು ಅದನ್ನು ಆರೋಗ್ಯ ಅಧಿಕಾರಿಗಳಿಗೆ ಕಳಿಸಿದ್ದಾರೆ, ತೋರಿಸಿದ್ದಾರೆ. ಅಷ್ಟಕ್ಕೆ ಎಮ್ಮ ಕೋಪ ಮಾಡಿಕೊಂಡು ಏನಕ್ಕೆ ವಿಡಿಯೋ ಮಾಡಬೇಕು ಹಾಗೆ ಅಂತ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ನನ್ನ ಹತ್ರ ಫೋನಲ್ಲಿ ಸಂಭಾಷಣೆ ಮಾಡಿದೆ. ನಾನು ರೆಕಾರ್ಡ್ ಮಾಡಿಲ್ಲ ಸರ್. ಆಮೇಲೆ ನಾನು ಪುರಸಭೆ ಹತ್ರನೇ ಹೋದೆ. ಅಲ್ಲೂ ಹೋದಾಗ ಏಕಾಏಕಿ ಈ ಥರ ದೌರ್ಜನ್ಯ ದರ್ಪ ಮಾಡಿ ನಮ್ಮ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾನು ದೂರು ಕೊಡ್ತಾ ಇದ್ದೀನಿ. ಫೋನನ್ನು ಕಸ್ಕೊಂಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಮಾನವ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ. ಸರ್, ಅಧಿಕಾರಿಗಳು ದೌರ್ಜನ್ಯದಿಂದ ನಡ್ಕೊಂಡಿರೋದು ಅದು ಸೂಕ್ತಲ್ಲ. ಈಗ ನಾನು ಮಾಧ್ಯಮದಿಂದ ಬಂದಿದ್ದೀನಿ, ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿ ಇದ್ದೀನಿ. ಆದರೆ ಬೇರೆ ಜನ ಅದನ್ನು ಅನುಭವಿಸಿ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ಮೇಲಿರೋ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು. ಆಯುಕ್ತರಿಗೂ ದೂರು ಕೊಡ್ತೀನಿ. ಅವ್ರೇನು ಕ್ರಮ ಜರುಗಿಸ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ತೀನಿ. ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಆ ಉದ್ಯೋಗ ಕಿತ್ತು ಯಾರಿಗೆ ಉದ್ಯೋಗ ಇಲ್ಲ ಅವ್ರು ಕೊಡಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ನಾವು ಪುರಸಭೆ ಹತ್ರ ಹೋಗಿದ್ವಿ, ನಾನು ನಮ್ಮ ಅಣ್ಣ. ಹಿಂಗೆ ಹೋಗಿದ್ರೆ ಅಲ್ಲಿ ಅಂದರೆ ಪುರಸಭೆ ಒಳಗಡೆ ಹೋದರೆ ನಮ್ಮ ಅಣ್ಣನ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು, ಲ್ಯಾಂಗ್ವೇಜ್ ಇದಾಗ್ತಿತ್ತು. ಅದಕ್ಕೆ ನನ್ನ ಮೊಬೈಲಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರು ನೋಡ್ಬಿಟ್ಟು ಮಂಜುನಾಥ್ ಸರ್ ಬಂದ್ಬಿಟ್ಟು ಕೈ ತಿರುವಿ ಹೊಡೆದು ಒಳಗಡೆಯಿಂದ ಆಚೆಗೆ ದಬ್ಬಿದ್ದಾರೆ, ಬಾಗಿಲು ಹಾಕೊಂಡು ಹೊಡೆದಿದ್ದಾರೆ ಸರ್. ಅವ್ರ ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು ಆ ಮೇಡಮ್ ಪಕ್ಕನೇ ಕೂತ್ಕೊತಾರೆ. ಬೈದರು ಸರ್, ಯಾವನು ನೀನು ವೀಡಿಯೋ ಮಾಡೋದಕ್ಕೆ, ನಿನ್ಗೇನೋ ಹಕ್ಕಿದೆ, ಅದು ನಮ್ಮ ಆಫೀಸಿಗೆ ಬಂದು ನನ್ನೇ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್. ಎಲ್ಲೇ ಲೇಟ್ ಆಗಿದೆ ಸರ್, ಕೈಯಲ್ಲಿ ಇಲ್ಲಿ ಇದಾಗಿದೆ ಸರ್, ಮತ್ತು ತಲೆ ಹತ್ರ ಇಲ್ಲಿ ಊತ ಬಂದಿದೆ, ಕಾಲಲ್ಲಿ ಒಂಚೂರು ನೋಯ್ತಿದೆ ಸರ್. ಹೌದು ಸರ್, ಮಾತಾಡ್ತಿದ್ದಾರೆ ಸರ್. ವರದಿ ಅಕ್ಷಯ್ ವಿ, ದೇವನಹಳ್ಳಿ ಅಂತ ಹೇಳಿದ್ದಾರೆ ಸರ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.